ನಮಸ್ಕಾರ ಎಲ್ಲರಿಗೂ ಬಾಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ಲಾಸ್ಟ್ ವಿಡಿಯೋ ನೋಡಿದ್ರ ಅಂತ ಅನ್ಕೊಂಡಿದ್ರಿ. ಚಾಟ್ GPT ಪ್ರಿಡಿಕ್ಟ್ ಮಾಡಿರುವಂತ IPL ಚಾಂಪಿಯನ್ಸ್ ಮುಂದೆ ಬರುವಂತ 10 ವರ್ಷದಲ್ಲಿ ಯಾರ್ಯಾರು ಚಾಂಪಿಯನ್ಸ್ ಆಗ್ಬೋದು ಅನ್ನೋ ತರ ಪ್ರಿಡಿಕ್ಟ್ ಮಾಡಿದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡಿದ್ನಿ. RCB ಎಷ್ಟು ನಂಬರ್ ಆಫ್ ಟ್ರೋಫೀಸ್ನ ಗೆಲ್ಲುತ್ತೆ ಅಥವಾ ಗೆಲ್ಲಲ್ವಾ ಹೋಗ್ಬಿಟ್ಟು ಲಾಸ್ಟ್ ವಿಡಿಯೋ ನೋಡ್ಕೊ ಬನ್ನಿ. ಓಕೆ, ಇವಾಗ ಚಾಟ್ GPT ಮತ್ತೊಂದು ಕೂಡ ಪ್ರಿಡಿಕ್ಟ್ ಮಾಡಿದೆ. ನಮ್ಮ RCBಯ ಪ್ರಿಡಿಕ್ಟೆಡ್ ಪ್ರಾಬಬಲ್ ಪ್ಲೇಯಿಂಗ್ 11 ಈ ಥರ ಇತ್ತು ಅಂತ ಅಂದರೆ RCB ಬೆಟರಾಗಿ ಪರ್ಫಾರ್ಮ್ ಮಾಡುತ್ತೆ ಈ ಸೀಸನ್ನು ಅನ್ನೋ ಥರ ಪ್ರಿಡಿಕ್ಟ್ ಮಾಡಿದೆ ಗುರು. ಸೊ ಸ್ಕ್ವಾಡ್ ಅಲ್ಲ 11 ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ನು ಕೂಡ ಪ್ರಿಡಿಕ್ಟ್ ಮಾಡಿದೆ ಮಗ. ಸೊ ನೋಡ್ತು ಅಂತ ಅಂದರೆ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು ಮಗ. KL ರಾಹುಲ್ ಇನ್ RCB ಅಂತ ಚಾಟ್ GPT ಪ್ರಿಡಿಕ್ಟ್ ಮಾಡಿದೆ. ಅಕಾರ್ಡಿಂಗ್ ಟು ರಿಪೋರ್ಟ್ಸು ಅವು ಇವು ಎಲ್ಲ ತಗೊಂಡು ರೂಮರ್ಸ್ ಅದು ಇದೆಲ್ಲ ಹರಿದಾಡ್ತಿತ್ತಲ್ಲ, ಅದು ಇದು ಎಲ್ಲ ತಗೊಂಡು ಹಾಕೊಂಡು ಹೊಲ್ದಿದೆ ಅಂತ ಕಾಣಿಸುತ್ತೆ RCB. KL ರಾಹುಲ್ ಬರಲಿ RCBಗೆ ಅಂತ. ಸೊ ಈ ಥರ ಇತ್ತು ಅಂದರೆ ಪ್ಲೇಯಿಂಗ್ 11 ಒಂಥರ ಬೊಂಬಾಟ ಕಾಣಿಸುತ್ತೆ. ನೋಡಿ ಯಾವ ಥರ ಇದೆ ಅಂತ. KL ರಾಹುಲ್, ವಿರಾಟ್ ಕೊಹ್ಲಿ ಇಬ್ಬರು ಓಪನ್ ಮಾಡ್ತಾರೆ ಆ್ಯಂಡ್ ವಿಲ್ ಜಾಕ್ಸ್ನ RCB ಬೈಬ್ಯಾಕ್ ಮಾಡ್ಕೊಳ್ಳುತ್ತೆ ಆಪ್ಷನಲ್ಲಿ ಅನ್ನೋ ಥರ ಚಾಟ್ GPT ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ರಜತ್ ಪತಿದಾರ್ ಹೆಂಗಿದ್ರು ರಿಟೈನ್ ಆಗಿದ್ದಾರೆ. ಸೊ ಇವರಿಬ್ಬರು ಮೈನ್ ಪ್ಲೇಯರ್ ಆಗಿರ್ತಾರೆ, ವಿರಾಟ್ ಕೊಹ್ಲಿ ರಜತ್ ಪತಿದಾರು ಆ್ಯಂಡ್ ಗ್ಲೆನ್ ಮ್ಯಾಕ್ಸ್ವೆಲ್ನು ಕೂಡ ಬೈಬ್ಯಾಕ್ ಮಾಡ್ಕೊಳ್ಳುತ್ತೆ RCB ಅನ್ನೋ ಥರ ಪ್ರಿಡಿಕ್ಟ್ ಮಾಡಿದೆ. RTM ಕಾರ್ಡ್ನ ಯೂಸ್ ಮಾಡುತ್ತೆ ಅಂತ ಕಾಣಿಸುತ್ತೆ ಚಾಟ್ GPT ಪ್ರಕಾರ. ಆ್ಯಂಡ್ ಗ್ಲೆನ್ ಫಿಲಿಪ್ಪು ಸನ್ರೈಸ್ ಹೈದರಾಬಾದ್ ರಿಲೀಸ್ ಮಾಡಿರುವಂಥ ಪ್ಲೇಯರ್ನ RCB ತಗೊಂಡು ಈ ಸಲ ಅದೇನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಇಲ್ಲಿ ಯಾರು ವಿಕೆಟ್ ಕೀಪಿಂಗ್ ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇದನ್ನ ನೋಡ್ತು ಅಂತಾರೆ. KL ರಾಹುಲ್ ಮಾಡ್ತಾರೆ, ಗ್ಲೆನ್ ಫಿಲಿಪ್ ಮಾಡ್ತಾರೆ. ಹಾಂ, ಓಕೆ. ವಾಷಿಂಗ್ಟನ್ ಸುಂದರ್ ನಂಬರ್ 7 ಬರ್ತಾರೆ ಅನ್ನೋ ಥರ ಚಾಟ್ GPT ರಿಪೋರ್ಟ್ ಮಾಡಿದೆ ಮಗ. ಇದು ಯಾಕೋ ಸ್ವಲ್ಪ ವೀಕ್ ಅಂತ ಅನ್ನಿಸ್ತು. ನಂಬರ್ 7 ಸ್ವಲ್ಪ ಬ್ಯಾಟರ್ ಇತ್ತು ಅಂದರೆ ಒಂಥರ ಬ್ಯಾಟಿಂಗ್ ಆಲ್ರೌಂಡರ್ ಇತ್ತು ಅಂದರೆ ಒಂದು ಸ್ವಲ್ಪ ಮಸ್ತಾಗಿರೋದು. ಇಲ್ಲಿ ಬೌಲಿಂಗ್ ಆಲ್ರೌಂಡರ್ ಬಂದ್ಬಿಡ್ತಾರೆ. ವಾಷಿಂಗ್ಟನ್ ಸುಂದರ್ ಮೋರ್ ಆಫ್ ಎ ಬೌಲಿಂಗ್ ಆಲ್ರೌಂಡರ್. ವಾಷಿಂಗ್ಟನ್ ಸುಂದರ್ ಓಕೆ ಮತ್ತೆ RCBಗೆ ವಾಪಸ್ ಬರ್ತಾರೆ ಅಂತಂದರೆ ಓಕೆ, ಬಟ್ ನಂಬರ್ 7 ಓಕೆ ಅಲ್ಲ. ನಂಬರ್ 8 ಅಂತಂದರೆ ವಾಷಿಂಗ್ಟನ್ ಸುಂದರ್ ಬೆಟರ್ ಅಂತ ನಂಗೆ ಅನ್ಸುತ್ತೆ. ಮೊಹಮ್ಮದ್ ಸಿರಾಜ್ನು ಕೂಡ ಬೈ ಬ್ಯಾಕ್ ಮಾಡ್ಕೊಳ್ಳುತ್ತೆ RCB ಅನ್ನೋ ಥರ ಪ್ರಿಡಿಕ್ಟ್ ಮಾಡಿದೆ ಚಾಟ್ GPT. ಬೈಬ್ಯಾಕ್ಸ್ ಬಂದ್ಬಿಟ್ಟು ಸಿರಾಜ್, ಮ್ಯಾಕ್ಸ್ವೆಲ್, ವಿಲ್ ಜಾಕ್ಸ್ ಆ್ಯಂಡ್ ಇನ್ಯಾರು ಓಕೆ ಬಿಟ್ಟಿರೋವಂಥ ಪ್ಲೇಯರ್ಸ್ಗಳನ್ನ ಬೈಬ್ಯಾಕ್ ಬಂದ್ಬಿಟ್ಟು ಇಟ್ಸ್ KL ರಾಹುಲ್ ಬಿಟ್ಟಿರೋವಂಥ ಪ್ಲೇಯರು ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಬಿಟ್ಟಿರೋವಂಥ ಪ್ಲೇಯರು. ಸೊ ಇವರಿಬ್ಬರು ಮತ್ತೆ ನಮ್ಮ RCBಗೆ ಸುಮಾರು ವರ್ಷ ಆದಮೇಲೆ ರಿಟರ್ನ್ ಆಗ್ತಾ ಇದ್ದಾರೆ ಅಂತ ಅಪ್ಡೇಟ್ ಮಾಡಿದೆ. ಆ್ಯಂಡ್ ಯೂಸಿನ್ ಚಾಹಲ್ ಕೂಡ ಬಿಟ್ಟಿರೋವಂಥ ಪ್ಲೇಯರು ಜಮಾನ್ದಲ್ಲಿ. ಮಿಚೆಲ್ ಸ್ಟಾರ್ಕ್ ಕೂಡ ಒಂದು ಜಮಾನ್ದಲ್ಲಿ ಬಿಟ್ಟಿರೋವಂಥ ಪ್ಲೇಯರ್ನ. ಮಿಚೆಲ್ ಸ್ಟಾರ್ಕ್ನ RCB ತಗೊಳುತ್ತೆ ಅಂತ ಒಟ್ನಲ್ಲಿ ಆಪ್ಷನ್ ಅಷ್ಟೊಂದು ಮಟ್ಟಿಗೆ ಡಿಮ್ಯಾಂಡ್ ಅಂತೂ ಲಾಸ್ಟ್ ಸೀಸನ್ ಇದ್ದಂಥ ಮಟ್ಟಿಗೆ ಖಂಡಿತ ಮಿಚೆಲ್ ಸ್ಟಾರ್ಕಿಗೆ ಈ ಸೀಸನ್ ಇರೋದಿಲ್ಲ. ಕಡಿಮೆ ಅಮೌಂಟ್ಗೆ ಸಿಗ್ತಾರೆ. ಯೂಸಿನ್ ಚಾಹಲ್ನು ಕೂಡ ತಗೊಂತಾರಂತೆ. ಆಮೇಲೆ ಯಶ್ ದಯಾಳ್ ಹೆಂಗಿದ್ರು ರಿಟೈನ್ ಆಗಿದ್ದಾರೆ. ಆ್ಯಂಡ್ ವಿಜಯ್ ಕುಮಾರ್ ವೈಶಾಖ್ನ ತಗೊಂತಾರಂತೆ. ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯುಟಿಲೈಸ್ ಮಾಡ್ಕೋಬೋದು ಅನ್ನೋ ಥರ ಚಾಟ್ GPT ಸ್ವಲ್ಪ ಸಜೆಷನ್ನ ನಮ್ಮ RCBಗೆ ಕೊಟ್ಟಿದೆ ಮಗ. ಈ ಥರ ಏನಾದ್ರು 11 ಫಾರ್ಮ್ ಆಯಿತು ಅಂತಂದರೆ ಬೊಂಬಾಟ್ ಆಗಿದೆ. ಅದೇ ನಂಬರ್ 7 ವಿಚಾರಕ್ಕೆ ಬಂತು ಅಂದರೆ ಇಲ್ಲಿ ಬ್ಯಾಟಿಂಗ್ ಆಲ್ರೌಂಡರ್ ಇತ್ತು ಅಂತಂದರೆ ಇನ್ನೂ ಬೆಟರ್ ಆಗಿರುತ್ತೆ. ಯಾಕಂದರೆ ನಾವು ಬೇಕಾದ್ರೆ ಇಂಪ್ಯಾಕ್ಟ್ ಪ್ಲೇಯರ್ನ ಬೇಕಾದ್ರೆ ಇವ್ರನ್ನ ಬೇಕಾದ್ರೆ ಯುಟಿಲೈಸ್ ಮಾಡ್ಕೋಬೋದು. ಯಾರು ಬ್ಯಾಟಿಂಗ್ ಆಲ್ರೌಂಡರ್ನ ಯುಟಿಲೈಸ್ ಮಾಡ್ಕೋಬೋದು ಅಥವಾ ಯಾರು ಬ್ಯಾಟರ್ನ ಯುಟಿಲೈಸ್ ಮಾಡ್ಕೋಬೋದು. ವಿಜಯ್ ಕುಮಾರ್ ವೈಶಾಖ್ನ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕಿಂತ ಓಕೆ ಆಲ್ ಓವರ್ ನೋಡ್ತು ಅಂತಂದರೆ ಈ 11 ಸಖತ್ತಾಗೇನೇ ಇದೆ. ಇಂಪ್ಯಾಕ್ಟ್ ಪ್ಲೇಯರ್ ಇರೋದ್ರಿಂದ ಯಾರನ್ನ ಬೇಕಾದ್ರೂ ಯುಟಿಲೈಸ್ ಮಾಡ್ಕೋಬಹುದಾಗಿರೋದ್ರಿಂದ ಇಲ್ಲಿ ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಯೂಸಿನ್ ಚಾಹಲ್ ಸ್ಪಿನ್ ಡಿಪಾರ್ಟ್ಮೆಂಟ್ನ ಕಡಕ್ಕಾಗಿ ಹ್ಯಾಂಡ್ಲ್ ಮಾಡೋದ್ರಿಂದ, ಜೊತೆಗೆ ಮ್ಯಾಕ್ಸ್ವೆಲ್ ಕೂಡ ಇದ್ದಾರೆ. ಗ್ಲೆನ್ ಫಿಲಿಪ್ ಬೇಕಾದ್ರೆ ಗ್ಲೆನ್ ಫಿಲಿಪ್ಪು ಕೂಡ ಸ್ಪಿನ್ ಆಗ್ತಾರೆ. ಸೊ ಏನು ಬೇಕಾದ್ರೂ ಒಂಥರ ಫ್ಲೆಕ್ಸಿಬಿಲಿಟಿ ನೋಡಿ ಹೆಂಗಿದೆ ಅಂತ. ಗ್ಲೆನ್ ಫಿಲಿಪ್ಪು ಒಂಥರ ನಮ್ಮ KL ರಾಹುಲ್ ರೇಂಜಿಂಗ್ನೇ ಫ್ಲೆಕ್ಸಿಬಲ್, ಇನ್ನೂ ಫ್ಲೆಕ್ಸಿಬಲ್ ಹಂಗೆ ನೋಡೋಕೆ ಹೋಯ್ತು ಅಂದರೆ KL ರಾಹುಲೇ ಫ್ಲೆಕ್ಸಿಬಲ್ಲು, ಅದ್ರಲ್ಲಿ ಗ್ಲೆನ್ ಫಿಲಿಪ್ ಇನ್ನೂ ಫ್ಲೆಕ್ಸಿಬಲ್ಲು. ಸೊ ಒಂಥರ ಫ್ಲೆಕ್ಸಿಬಿಲಿಟಿ ಇರೋವಂಥ ಪ್ಲೇಯರ್ಸ್ಗಳನ್ನ RCB ಇಟ್ಕೊಂಡಿದೆ. ಅಂದರೆ ಚಾಟ್ GPT ಪ್ರಕಾರ RCB ಈ ಲೆವೆಲಲ್ಲಿ ಇಟ್ಕೊಂಡಿದೆ. ಸೊ ಹೋಪ್ಫುಲಿ ಈ 11 ಬಂತು ಅಂದರೆ ನನ್ನ ಪ್ರಕಾರ ಕಡಕ್ಕಾಗೇನೆ ಇರುತ್ತೆ. ಸೊ ನಿಮಗೇನು ಅನಿಸಿದೆ ಚಾಟ್ GPTಯ ಪ್ರಿಡಿಕ್ಟೆಡ್ 11 ಜೊತೆಗೆ ಇಂಪ್ಯಾಕ್ಟ್ ಪ್ಲೇಯರು ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಈ 11 ನಿಮಗೆ ಒಂಥರ ಡೆಡ್ಲಿ ಆಗಿ ಕಾಣಿಸ್ತಿದೆಯಾ ಅಥವಾ ಇಲ್ಲಾಗಿರೋ ಒಂದು ಆರ್ಡಿನರಿ ಆಗಿ ಕಾಣಿಸ್ತಿದೆ, ನಾರ್ಮಲ್ ಆಗಿ ಕಾಣಿಸ್ತಿದೆ ಅಥವಾ ಕ್ವಾಲಿಟಿ ಆಗಿ ಕಾಣಿಸ್ತಿದೆ, ಹೆಂಗೆ ಕಾಣಿಸ್ತಿದೆ ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾ.